ಸ್ನೇಹಿತರೆ ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ರೀತಿಯ 10 ಹಲವು ಡಿಫರೆಂಟ್ ಓಲ್ಡ್ ಕಾಯಿನ್ಗಳು ಮತ್ತು ನೋಟುಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಮಾಹಿತಿ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ತಮಗೆ ಇಷ್ಟವಾದಂತಹ ನಾಣ್ಯಗಳ ಬೆಲೆಯನ್ನು ತಿಳ್ಕೊಳ್ಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಅರ್ಧ ರೂಪಾಯಿ, ಹಾಫ್ ರುಪಿ ಅಂತ ಇದೆಯಲ್ಲ, ಈ ನಾಣ್ಯದ ಒಂದು ಬೆಲೆಯನ್ನು ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ಒಂದು ನಾಣ್ಯ 1950ರಲ್ಲಿ ಶುರುವಾಗಿ 1956ರವರೆಗೂ ಕೂಡ ರಿಲೀಸ್ ಆಗಿರುವಂಥದ್ದು. ಇದರಲ್ಲಿ ಸ್ಕೇರ್ ಕ್ಯಾಟಗರಿಯೂ ಇದೆ, ರೇರ್ ಕ್ಯಾಟಗರಿಯೂ ಇದೆ, ಕಾಮನ್ ಕ್ಯಾಟಗರಿಯೂ ಇದೆ. ನಿಮಗೇನಾದ್ರೂ ಈ ಒಂದು ನಾಣ್ಯದ ರೇರ್ ಕ್ಯಾಟಗರಿ ನಿಮ್ಮ ಹತ್ರ ಇತ್ತು ಅಂದರೆ 3,000-3,500 ರೂಪಾಯಿ ಖಂಡಿತವಾಗ್ಲೂ ಸಿಗುತ್ತೆ UNC ಕಂಡೀಷನ್ನಲ್ಲಿ. ನನ್ನ ಹತ್ರ ಆ ಒಂದು ನಾಣ್ಯ ಇದೆ. 1955ರ ಹಾಫ್ ರುಪಿ ನಾಣ್ಯ ನನ್ನ ಹತ್ರ ಇದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ನಾಣ್ಯ ಅಂತ. ಈಗ ಈ ಒಂದು ನಾಣ್ಯದ ಮೆಟಲ್ ಕಂಪೋಸಿಷನ್ಗೆ ಬರೋದಾದರೆ, ಈ ಒಂದು ನಾಣ್ಯ ನಿಕ್ಕಲ್ ಮತ್ತು ಕಾಪರ್ ನಿಕ್ಕಲಿಂದ ಮಾಡಿರುವಂಥದ್ದು. 5.83 ಗ್ರಾಮ್ನಷ್ಟು ತೂಕ ಇದ್ದರೆ ಸರ್ಕ್ಯುಲರ್ ಶೇಪನ್ನು ಹೊಂದಿರುವಂಥದ್ದು ಮತ್ತು ನಾಣ್ಯಕ್ಕೆ ರೀಡೆಡ್ ಎಡ್ಜಸ್ ಇರುವಂಥದ್ದು. ಅಂದರೆ ಏನು, ಸೆಕ್ಯೂರಿಟಿ ಎಡ್ಜಸ್ ಥರ, ಅಂದರೆ ನಾಣ್ಯಕ್ಕೆ ಗ್ರಿಪ್ಪಿಂಗ್ಗೋಸ್ಕರ ಈ ನಾಣ್ಯಗಳ ಗನ್ಗೆ ಸೆಕ್ಯೂರಿಟಿ ಎಡ್ಜಸನ್ನು ಹಾಕಿರ್ತಾರೆ. ಅಂದರೆ ಗ್ರಿಪ್ ಅಂದರೆ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಸಿಗಲಿ ಅಂತ. ಸ್ಮೂತ್ ಎಡ್ಜಸ್ ಇರೋದಿಲ್ಲ. ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 1/2, ಅಂದರೆ ನೀವು ₹1 ಕಾಯಿನ್ ಹಳೆದು ಜೋಳದ ತೆನೆದ ನಾಣ್ಯ ಬರುತ್ತಲ್ಲ, ಅದರಲ್ಲಿ 1/2 ಅಂತ ಇರುವಂಥದ್ದು, ಅರ್ಧ ಅಂತ ಬರುವಂಥದ್ದು, ಹಾಫ್. ಕೆಳಗಡೆ ರುಪಿ ಅಂತ ಬರೋದು, ಅದರ ಕೆಳಗಡೆ ಇಸವಿ ಇರುವಂಥದ್ದು, ಮೇಲ್ಗಡೆ ಹಿಂದಿಯಲ್ಲಿ ₹1 ಅಂತ ಬರ್ತಿರುವಂಥದ್ದು. ಮತ್ತು ನಾಣ್ಯದ ಹಿಂಬದಿಯಲ್ಲಿ ಅಂದರೆ ರಿವರ್ಸ್ ಸೈಡ್ನಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನವನ್ನು ಹಾಕಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿರುವಂಥದ್ದು ಈ ಒಂದು ಕಾಪರ್ ನಿಕ್ಕಲ್ನ ಅರ್ಧ ರೂಪಾಯಿ ಅಥವಾ ಹಾಫ್ ರುಪಿ ಕಾಯಿನ್ನಲ್ಲಿ. ಸೊ ನಿಮ್ಮ ಬಳಿ ಏನಾದ್ರೂ 1950ರಿಂದ ಶುರುವಾಗಿ 1956ರವರೆಗಿನ ಎಲ್ಲ ನಾಣ್ಯಗಳಿದ್ದಾವೆ ಅಂದರೆ ಜೋಪಾನವಾಗಿ ಇಟ್ಕೊಳ್ಳಿ. ಇವೆಲ್ಲವೂ ಕೂಡ ಆದಷ್ಟು ಶೀಘ್ರದಲ್ಲೇ ಎಲ್ಲವೂ ರೇರ್ ಕ್ಯಾಟಗರಿಗೆ ಹೋಗುತ್ತೆ. ಸ್ಕೇರ್ ಕ್ಯಾಟಗರಿ ಇದ್ದರೆ ರೇರ್ಗೆ ಆಗುತ್ತೆ, ಕಾಮನ್ ಇರೋದು ಸ್ಕೇರ್ ಆಗುತ್ತೆ, ರೇರ್ ಇರೋದು ಎಕ್ಸ್ಟ್ರೀಮ್ಲಿ ರೇರ್ ಆಗೋ ಚಾನ್ಸಸ್ ತುಂಬ ಇದೆ. ಈ ನಾಣ್ಯಕ್ಕೆ 1950ರ, ನೀವು ಪುಸ್ತಕದಲ್ಲಿ ಬೆಲೆನೇ ಕೂಡ ನೋಡ್ತಾ ಇದ್ದೀರಾ, 1950ರ ಬಾಂಬೆ ಮಿಂಟಿಗೆ UNC ಕಂಡೀಷನಲ್ಲಿ ₹1,500 ಇತ್ತು. ಅಂದರೆ ಅದೇ ಕೋಲ್ಕತ್ತಾ ಮಿಂಟಿಗೆ UNC ಕಂಡೀಷನಲ್ಲಿ ಕೂಡ ₹1,500 ಇರುವಂಥದ್ದು. ಸೊ ಯೂಸ್ಡ್ ಕಂಡೀಷನ್, ಫೈನ್ ಕಂಡೀಷನಲ್ಲಿ ₹25 ಬಾಂಬೆ ಮಿಂಟಿಗಿದ್ರೆ, ₹50 ಕೋಲ್ಕತ್ತಾ ಮಿಂಟಿಗೆ ಇರುವಂಥದ್ದು. ಮತ್ತು 1951ರ ನಾಣ್ಯಕ್ಕೆ ₹700 ಇರುವಂಥದ್ದು. ಅದೇ ರೀತಿ 1954ಕ್ಕೆ ₹500 ಇರುವಂಥದ್ದು. ಇದು ಕಾಮನ್ ಕ್ಯಾಟಗರಿ. ಮೇಲ್ಗಡೆದ 3 ಸ್ಕೇರ್ ಕ್ಯಾಟಗರಿ. 1955ರ ನಾಣ್ಯ ರೇರ್ ಕ್ಯಾಟಗರಿಯಲ್ಲಿರುವಂಥದ್ದು, ₹3,500 ಇರುವಂಥದ್ದು. ನೋಡಿ, ನಾನು ಆಗಲೇ ಹೇಳಿದ್ದು 1955ರ ಬಾಂಬೆ ಮಿಂಟದ ನಾಣ್ಯದ ಬಗ್ಗೆ. ಫೈನ್ ಕಂಡೀಷನಲ್ಲೇ ₹100 ಇದೆ. ಅಂದರೆ UNC ಕಂಡೀಷನ್ ಇದ್ದರೆ ₹3,500 ಇರುತ್ತೆ. UNC ಕಾಯಿನ್ಗಳು ತುಂಬ ಅಂದರೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಹಂಗಾಗಿನೇ ಅದನ್ನು ರೇರ್ ಕ್ಯಾಟಗರಿಗೆ ಸೇರಿಸಿರುವಂಥದ್ದು. ಮತ್ತು 1956ರ ನಾಣ್ಯ ಇದೆಯಲ್ಲ, ಅದು ಸುಮಾರು ₹500 ಬಾಳುತ್ತೆ. ಅದು ಕೂಡ ಕಾಮನ್ ಕ್ಯಾಟಗರಿ. ಸೊ 2 ಕಾಮನ್ ಕ್ಯಾಟಗರಿ, ಯಾವುದು 1954 ಮತ್ತು 56, ₹10-15 ಯೂಸ್ಡ್ ಕಾಯಿನ್ ಸಿಕ್ಬಿಡುತ್ತೆ. UNC ಕಾಯಿನ್ ಆದರೆ ₹400-500 ಆಗುತ್ತೆ. ಸೊ ಉಳಿದಂತೆ 1955ರಲ್ಲಿ ಹಾಟ್ ಕೇಕ್ ಅಂದರೆ ಏನು ಅಂದರೆ, ನೀವು ಕಲೆಕ್ಟರ್ ಆಗಿ ಇಟ್ಕೊಳ್ಳೋದಾದರೆ 1955ರ ಬಾಂಬೆ ಮಿಂಟ್ ನಾಣ್ಯವನ್ನು ಇಟ್ಕೊಳ್ಳಿ. ಆ್ಯಸ್ ಎ ಬೈಯರ್ ಆಗಿ ನೀವು ನೋಡ್ತೀರಾ ಅಂದರೆ ಈ ಯಾವುದಾದ್ರೂ ತೊಗೊಬೋದು. ಫೈನ್ ಕಂಡೀಷನ್ ಯಾರು ತೊಗೊಳಕೋಬೇಡಿ. ತೊಗೊಳೋದಾದ್ರೆ ಮಿನಿಮಮ್ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇರಲಿ. ಯಾಕೆಂದರೆ ಫೈನ್ ಕಂಡೀಷನ್ ಕಾಯಿನ್ಗಳಿಗೆ ರೀಸೇಲ್ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ. ಸೊ ನಾಣ್ಯದ ಈ ಒಂದು ವರ್ಷನ್ 1955 ಬಾಂಬೆ ಮಿಂಟ್ ಯಾರ ಹತ್ರ ಆದರೂ ಇತ್ತು ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರನೂ ಇದೆ ಆಲ್ರೆಡಿ. ಎಲ್ಲರೂ ನನಗೆ ಆ ವಾಟ್ಸಪ್ಪಲ್ಲಿ 1955ರ ಬಾಂಬೆ ಮಿಂಟ್ನ ಕಾಯಿನ್ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ, ಅದು ಯಾವ ಕಂಡೀಷನ್, ಯಾವ ಗ್ರೇಡಲ್ಲಿ ಇದೆ ಅಂತ ಹೇಳ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಕಾಯಿನ್ ಎಕ್ಸಿಬಿಷನ್ಗೆ ಬರ್ತಾ ಆ ರೀತಿಯ ಕಾಯಿನ್ಗಳನ್ನು ನೀವು ತಂದು ಮಾರಬಹುದು. ಸೂಕ್ತ ಬೆಲೆ ಖಂಡಿತವಾಗೂ ಸಿಗುತ್ತೆ. ಯಾಕೆಂದರೆ ಅದು ರೇರ್ ಕ್ಯಾಟಗರಿಯ ನಾಣ್ಯ. ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಫೀಸು ಇವನ್ನೆಲ್ಲ ಕೊಟ್ಟು ಫೇಕ್ ಜನಗಳ ಹಿಂದೆ ಹೋಗಿ ಟೋಪಿ ಹಾಕಿಸ್ಕೊಳ್ಬೇಡಿ. ನೀವು ಒಂದಷ್ಟು ರೇರ್ ಕ್ಯಾಟಗರಿಯ ನಾಣ್ಯಗಳನ್ನು ಕಲೆ ಹಾಕಿ ಅಥವಾ ಹುಡುಕಿ ಎತ್ತಿಟ್ಟುಕೊಂಡು ಕಾಯಿನ್ ಎಕ್ಸಿಬಿಷನ್ಗೆ ಒಟ್ಟಿಗೆ ಬಂದು, ಈಗಲೇ ಬರಬೇಕು ಅಂತೇನಿಲ್ಲ, ನೆಕ್ಸ್ಟ್ ವರ್ಷನೋ ಅದರ ನೆಕ್ಸ್ಟ್ ವರ್ಷನೋ ಯಾವಾಗ ಆಗುತ್ತೋ ನಿಮ್ಗೆ ಬಂದು ಒಂದಷ್ಟು ನಾಣ್ಯಗಳನ್ನ ಎತ್ಕೊಂಡ್ಬಂದು, ಎಲ್ಲವೂ ಕೂಡ ರೇರ್ ಕ್ಯಾಟಗರಿಯ ನಾಣ್ಯಗಳು ತಂದರೆ 100% ಸೇಲ್ ಆಗುತ್ತೆ. ಕಾಮನ್ ಕಾಯಿನ್ಗಳು ಅವು ಇವು ಅಂತಂದರೆ ಅದಕ್ಕೆ ಯಾರೂ ಅಷ್ಟು ಮನ್ನಣೆ ಕೊಡೋದಿಲ್ಲ.